ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಇವತ್ತಿಗೆ ಪಿತೃಪಕ್ಷ ಕೊನೆ ಆಗ್ತದೆ. ಇದಾದ ನಂತರ ನಾಳೆ ಅಂದರೆ ಸೋಮವಾರ 22ನೇ ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ. ನವರಾತ್ರಿನಲ್ಲಿ ಎಲ್ರಿಗೂ ಖುಷಿ ಏನಂದರೆ ಆ 9 ದಿನ ನವದುರ್ಗೆಯರು ಒಂದೊಂದು ರೀತಿ 9 ಸ್ವರೂಪವಾಗಿ ಯಾವ ರೀತಿ ವಿಶೇಷವಾಗಿ ಆ ದಿನ ಅಂತಲೇ ವಿಶೇಷವಾದ ದಿನಗಳು ಅಂತ ಹೇಳ್ಬೋದು. ಯಾವ ರೀತಿ ಮಹತ್ವವಾದ ದಿನ ಅಂದರೆ ಒಂದೊಂದು ದಿನ ಒಂದೊಂದು ರೀತಿ ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ ದೇವಿ, ಸ್ಕಂದ ಮಾತೆ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಾರ್ಥ ದೇವಿ, ಇದೇ ರೀತಿ ತಾಯ್ದಿರೋ 9 ರೀತಿಯಲ್ಲಿ ಅವತಾರ ತಗೊಂಡಿರ್ತಾರೆ. ಆ ದಿನ ನಾವು ಪ್ರತಿದಿನ ಒಂದೊಂದು ದೇವರಿಗೆ ಪ್ರಾರ್ಥನೆ ಮಾಡ್ತಾ ನಾವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಯಾವ ರೀತಿ ಅಂದರೆ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ವಸ್ತು ಏನಂದರೆ ಒಂದು ರೆಡ್ ಕಲರ್ ದಾರ. ಈ ಥರದ್ದು ಅವೈಲೇಬಲ್ ಇಲ್ಲ ಅಂದರೂ ಪರವಾಗಿಲ್ಲ. ಇನ್ನೊಂದು ದಾರ ಬರುತ್ತೆ ಕೆಂಪು ಕಲರ್ ಜೊತೆಯಲ್ಲಿ ಮಧ್ಯದಲ್ಲಿ ಹಳದಿ ಬಣ್ಣ ಇರುತ್ತೆ. ಆ ಥರ ದಾರನೂ ಕೂಡ ತಗೊಬರ್ಬೋದು. ಏನಂದರೆ ಮಿನಿಮಮ್ ಒಂದು 2ರಿಂದ 3 ಮೀಟರ್ಸ್ ಅಷ್ಟು ಬೇಕಾಗುತ್ತೆ. ಯಾಕಂದರೆ ಫಸ್ಟ್ನೇ ದಿನದಿಂದ ನಾವು 9 ದಿನದ ತನಕ ಆ ನವದುರ್ಗೆಯರಿಗೆ ಪ್ರಾರ್ಥನೆ ಮಾಡ್ಕೊಂಡು ಡೈಲಿ ಒಂದೊಂದು ವಿಶಸ್ನ ಫುಲ್ಫಿಲ್ ಆಗಂಗೆ ದೇವರ ಹತ್ರ ಒಂದು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಇದರಲ್ಲಿ ಯಾವ ಥರ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ. ಮೊದಲನೇದಾಗಿ ಯಾವ ರೀತಿ ಮಾಡಬೇಕಂದ್ರೆ, ಈಗ ನನಗೆ ಈ ದಾರನೇ ಅವೈಲೇಬಲ್ ಇತ್ತು. ಒಟ್ಟಿನಲ್ಲಿ ಅದು ರೆಡ್ ಕಲರಿಂದ ಇದ್ದರೆ ಸಾಕು ಅನಿಸುತ್ತೆ. ಹಾಗಾಗಿ ಈ ಕಲರ್ನ ತೊಗೊಬಂದೆ. ಇದನ್ನು ಮೊದಲನೇದಾಗಿ ಏನು ಮಾಡ್ತೀವಿ, ಈಗ ಅಂಗಡಿಯಿಂದ ಎಲ್ಲ ತೊಗೊಬಂದಿರ್ತೀವಲ್ವ, ಹಾಗಾಗಿ ಫಸ್ಟ್ನೇದಾಗಿ ತೊಗೊಂಡು ಇದನ್ನು ಕ್ಲೆನ್ಸ್ ಮಾಡಬೇಕು. ಯಾವ ರೀತಿ ಕ್ಲೆನ್ಸ್ ಮಾಡಬೇಕು ಅಂದರೆ, ಧೂಪ ಹಾಕಿರ್ತೀವಲ್ವ, ಧೂಪದ ಹತ್ರ ಇಟ್ಬಿಟ್ಟು ದೇವ್ರಿಗೆ ಒಂದು ಒಳ್ಳೆ ರೀತಿ ಪ್ರಾರ್ಥನೆ ಮಾಡಬೇಕು. ಇದರಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದೆಲ್ಲ ಆಚೆ ಹೋಗಿ ಇದಕ್ಕೆ ನಾನು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದೀನಿ. ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಸಹಾಯ ಮಾಡಲು ಇದು ಕೂಡ ಒಂದು ಒಳ್ಳೆ ರೀತಿ ವಿಧಾನವಾಗಿ ನನಗೆ ಸಹಾಯ ಮಾಡ್ತಾಯಿದೆ ಅಂತ ಹೇಳಿ ಇದನ್ನು ನೀಟಾಗಿ ಕ್ಲೆನ್ಸ್ ಮಾಡಿ ಧೂಪದಲ್ಲಿ. ಇದಾದ ನಂತರ ಏನು ಮಾಡಬೇಕು ಅಂದರೆ, ಪ್ರತಿದಿನ ಮೊದಲನೇ ದಿನ ಇದೇನು ಮಾಡಬೇಕು ಅಂದ್ರೆ, ನೀವು ಈ ದಾರ ಸ್ವಲ್ಪ ಉದ್ದನೇ ತಗೋಬೇಕು ಅಥವಾ ಸಮವಾಗಿ 9 ದಿನ ಆಗುವಷ್ಟು ಕಟ್ ಮಾಡಿ ಅಂತ ಬಿಟ್ಕೊಳ್ಳಿ. ಡೈಲಿ ಒಂದೊಂದು ದಾರ ತಗೊಳ್ಳಿ. ಮಿನಿಮಮ್ ಒಂದು ಅರ್ಧ ಮೀಟ್ರ್ ಇದ್ದರೂ ಪರವಾಗಿಲ್ಲ. ಏನು ಮಾಡಬೇಕು ಅಂದರೆ, ನಿಮಗೆ ಏನು ವಿಶಸ್ಸು ಫುಲ್ಫಿಲ್ ಆಗಬೇಕಂತ ಅಂದ್ಕೊಂಡಿದ್ದೀರ ಆ ವಿಶಸ್ನ ಪ್ರಾರ್ಥನೆ ಮಾಡಿ. ಮೊದಲನೇ ದಿನ ಶೈಲಪುತ್ರಿ ಅಲ್ವಾ, ಶೈಲಪುತ್ರಿಗೆ ಓಂ ಶ್ರೀ ಶೈಲಪುತ್ರಿಯೇ ನಮಃ, ಓಂ ಶ್ರೀ ಶೈಲಪುತ್ರಿಯೇ ನಮಃ ಅಂತ ಮೊದಲನೇ ದಿನ ಆ ದೇವಿನ ಪ್ರಾರ್ಥನೆ ಮಾಡ್ಕೊಂಡು 21 ಬಾರಿ ಮಂತ್ರ ಹೇಳಿದ್ರೂ ಪರವಾಗಿಲ್ಲ. ಓಂ ಶ್ರೀ ಶೈಲಪುತ್ರಿಯೇ ನಮಃ ಅಂತ ಹೇಳ್ಕೊಂಡು ನಿಮ್ಮ ವಿಶಸ್ ಏನಿದೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ನಾನು ಈ ವರ್ಷ ಅಥವಾ ಈ ಒಂದು ಸಮಯದಲ್ಲಿ ಈ ರೀತಿ ನನ್ನ ಒಂದು ವಿಶ್ ಇದೆ, ಅದನ್ನು ಫುಲ್ಫಿಲ್ ಆಗೋದಕ್ಕೆ ಸಹಾಯ ಮಾಡು ತಾಯಿ, ಒಳ್ಳೇದು ಮಾಡು ಅಂತ ಅಂದ್ಕೊಂಡು ಆ ಒಂದು ವಿಶ್ನ ಹೇಳ್ಕೊಂಡು ಈ ಥರ ಗಂಟಾಕಬೇಕು. ಏನಂದರೆ ಆ ವಿಷ್ನೇ 9 ಸಲ ಹೇಳ್ತಾ ಗಂಟಾಕಿ. ಇವಾಗ ಆರೋಗ್ಯ ಸಮಸ್ಯೆ ಇದ್ದರೆ, ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾ ಇದೆಯಾ ಮಾತೆ, ನಿನಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ನಾನು ಆರೋಗ್ಯವಂತಳಾಗಿದ್ದೀನಿ. ಈ ಥರ ಆರೋಗ್ಯದಾಗಲಿ ಅಥವಾ ದುಡ್ಡಿನ ಸಮಸ್ಯೆ ಆಗಲಿ, ಜಾಬಿಗೆ ಸಮಸ್ಯೆ ಆಗಲಿ ಅಥವಾ ಫ್ಯಾಮಿಲಿ ಯಾವುದೇ ಒಂದು ರೀತಿ ನಿಮ್ಮದು ಏನೇ ಒಂದು ಸಮಸ್ಯೆ ಕೂಡ ಇದ್ರೂ ಅದು ನಿವಾರಣೆ ಆಗ್ತಾ ಇದೆ ಅಂತ ಹೇಳ್ತಾ 9 ಬಾರಿ ಫಸ್ಟ್ನೇ ದಿನ ಈ ಥರ ಒಂದು ದಾರ ತೊಗೊಂಡು 9 ಗಂಟುಗಳನ್ನ ಹಾಕಿ ನಿಮ್ಮ ವಿಷ್ನ ಅಲ್ಲಿ ಆ ಒಂದು ಗಂಟೆ ಏನಾಗ್ತಾಯಿದ್ದೀರಾ ಅಲ್ಲಿಗೆ ಹಾಕ್ತಾಯಿದ್ದೀನಿ. ವಿಷ್ನ ನಾನು ಒಳ್ಳೆ ಮನಸ್ಸಿಂದ ಆ ವಿಷ್ನ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮೊದಲನೇ ದಿನ 9ನೇ ಗಂಟು, 2ನೇ ದಿನವೂ ಅಷ್ಟೇ, 3ನೇ ದಿನ, 4ನೇ ದಿನ ಅದೇ ರೀತಿ 9 ದಿನವೂ 9 ದಾರಗಳನ್ನ ತೊಗೊಂಡು 9 ಗಂಟೆಗಳನ್ನ ಹಾಕಿ ಅದೇ ರೀತಿ ಒಂದೊಂದು ದಿನ ಆ ವಿಶೇಷವಾದ ದಿನದಲ್ಲಿ ಯಾವ ಮಾತೆಯರಿಗೆ ಪೂಜೆ ಮಾಡ್ತಾರೆ ಅಂದರೆ ಶೈಲಪುತ್ರಿ ಮಾತೆ, ಬ್ರಹ್ಮಚಾರಿಣಿ ಮಾತೆ, ಈ ಥರ ಆ ದಿನ ವಿಶೇಷವಾದಂತಹ ಆ ನವದುರ್ಗೆಗಳಿಗೆ ಪ್ರಾರ್ಥನೆ ಮಾಡ್ಕೊಂಡು ಆ ಒಂದು ಮಂತ್ರನ ಹೇಳ್ಕೊಂಡು ನೀವು ಈ ಥರ 9 ದಿನಗಳ ಕಾಲ ನಿಮ್ಮದು ಒಂದು ವಿಶಸ್ ಏನಿದೆ, ಮೊದಲನೇ ದಿನ ಏನು ವಿಶ್ ಇದೆ ಅದನ್ನು 9 ದಿನ ತನಕ ಅದೇ ವಿಷ್ನ ನೀವು ಮಾಡ್ಬೋದು. ಇಲ್ಲ ಡೈಲಿ ಒಂದೊಂದು ವಿಷ್ನ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಯಾವ ರೀತಿ ಆದ್ರೂ ತೊಂದರೆ ಇಲ್ಲ. ಒಟ್ಟಲ್ಲಿ ದಿನಕ್ಕೆ ಒಂದೇ ವಿಶಸ್ಸು. ಮೊದಲನೇ ದಿನ 1 ವಿಶ್, 2ನೇ ದಿನ 2 ವಿಶ್, ಆ ಥರ ಅಥವಾ ಸೇಮ್ ವಿಶಸ್ನು ಕೂಡ ನೀವು ಸೇಮ್ ಈ ರೀತಿ ಮಾಡ್ಬೋದು. ಅಂದ್ಕೊಂಡು ದೇವ್ರದ್ದು ಅದೇನು ಬೀಜ ಮಂತ್ರ ಇದೆ ಸುಲಭವಾಗಿ ಒಂದು 21 ಬಾರಿ ಆ ಬೀಜ ಮಂತ್ರಗಳನ್ನ ಹೇಳ್ಕೊಂಡು ತಾಯಿಗೆ ಪ್ರಾರ್ಥನೆ ಮಾಡಿ ನಂತರ ನೀವು ಇದನ್ನು ಒಂದು ಸೇಫ್ ಜಾಗದಲ್ಲಿ ಇಡ್ಬೋದು. ದೇವರ ಮನೆಯಲ್ಲಿ ಇಟ್ಟರೂ
ತೊಂದರೆ ಇಲ್ಲ. ಏನಂದರೆ ಆಚೆ ಈಚೆ ಎಲ್ಲ ಹಾಕಕ್ಕೆ ಹೋಗಬಾರ್ದು. ತಗೊಂಡು ನೀಟಾಗಿ ಒಂದು ಬಾಕ್ಸಲ್ಲಿ, ಈ ಥರ ಒಂದು ವುಡನ್ ಬಾಕ್ಸ್ ಇದ್ರೂ ಪರವಾಗಿಲ್ಲ, ಇನ್ ಕೇಸ್ ಇಲ್ಲ ಅಂದವರು ಯಾವುದಾದ್ರೂ ಒಂದು ಒಳ್ಳೆ ಡಬ್ಬಿನಲ್ಲಿ ನೀಟಾಗಿ ಕ್ಲೆನ್ಸ್ ಮಾಡಿ ಆ ಡಬ್ಬಿಗೆ ಡೈಲಿ ಒಂದೊಂದು ದಿನ ಏನೇನೋ ವಿಶಸ್ನ ಫುಲ್ಫಿಲ್ ಮಾಡಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಾ. 9 ಗಂಟುಗಳು 9 ದಾರಗಳನ್ನ ತೆಗ್ದು 9 ದಿನದ ತನಕ ಅಲ್ಲೇ ಇಡಬೇಕು. ನನ್ನ ಹತ್ರ ಈ ವುಡನ್ದು ಒಂದು ಬಾಕ್ಸ್ ಅವೈಲೇಬಲ್ ಇತ್ತು, ಹಾಗಾಗಿ ನಾನು ಇದರಲ್ಲೇ ಇಡ್ತಾಯಿದ್ದೀನಿ. ಇಲ್ಲ ಅಂದವರು ಆದರೂ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಆ ಬಾಕ್ಸ್ಗೆ ಒಂದು ಸೇಫೆಸ್ಟ್ ಜಾಗದಲ್ಲಿ ದೇವ್ರ ಮೇಲೆ ಇಟ್ಟರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ದೇವ್ರ ಪೂಜೆ ಮಾಡೋ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಬೋದು. ಇನ್ ಕೇಸ್ ಆಗಿನ ಟೈಮಲ್ಲಿ ನಮಗೆ ಪೂಜೆ ಮಾಡೋಕ್ಕಾಗಲ್ಲ ಅಂದವರು, ಅಂದರೆ ಮಾಡೋಕ್ಕಾಗ್ದಲೇ ಇರೋರು ಏನು ಮಾಡಬೇಕು, ಒಂದು ಕೂತ್ಕೊಂಡು ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಜಸ್ಟ್ ಏನು ಬೀಜ ಮಂತ್ರ ಇದೆ ಅದನ್ನು ಹೇಳ್ಕೊಂಡು ಈ ಥರ ದಾರನ ತಗೊಂಡು ನಿಮ್ಮ ವಿಶಸ್ ಏನಿದೆ ಆಗೋ ರೀತಿಯಲ್ಲಿ ಒಂದು ದಾರದಲ್ಲಿ 9 ಗಂಟುಗಳನ್ನ ಹಾಕ್ಕೊಂಡು ನಿಮ್ಮ ವಿಶ್ ಏನಾಗಬೇಕು ಅಂದ್ಕೊಂಡಿದ್ದೀರ ಅದನ್ನು ಹಾಕಿ ಸೇಫೆಸ್ಟ್ ಜಾಗದಲ್ಲಿ ಇಡಿ. ಅದಾದ ನಂತರ ನಿಮ್ಮ ವಿಶ್ಶು ಫುಲ್ಫಿಲ್ ಆಗೋ ತನಕ ನೀವು ಅದನ್ನು ದೇವ್ರ ಮನೆಯಲ್ಲೇ ಇಡ್ಬೋದು. ಇಲ್ಲ ಅಂದವರು ಒಂದು 9 ದಿವಸ ಆಗಿ 10ನೇ ದಿನದಲ್ಲಿ ಆ ದಾರಗಳದ್ದು ಗಂಟುಗಳು ಏನೇನಿದೆ ಅದನ್ನೆಲ್ಲ ತಗೊಂಡು ಇನ್ನೊಂದು ಸಲ ದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಅದರ ದೇವಸ್ಥಾನದಲ್ಲಿ ಮರದ ಕೆಳಗೇನೋ ಅಥವಾ ಹರಿಯೋ ನದಿ ಏನಿರುತ್ತೆ ಅಲ್ಲಿ ನೀರು ಕೂಡ ಹಾಕ್ಬೋದು. ನಾನು ಈ ಥರ ವುಡನ್ದು ಬಾಕ್ಸ್ ಇತ್ತು, ಅಲ್ಲಿಗೆ ಒಂದು 5 ಏಲಕ್ಕಿ ನಾನು ಯಾವಾಗಲೂ ಇಟ್ಟಿರ್ತೀನಿ ಅಲ್ಲಿ. ಯಾಕಂದರೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಕೊಡಲಿ ಅಂತ. ಏಲಕ್ಕಿ ಇಡೋದ್ರಿಂದನೂ ಒಳ್ಳೆಯದು, ಅದೊಂದು ರೀತಿ ಪ್ರಾಸ್ಪರಿಟಿ ಇದು ಸಿಂಬಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಅದನ್ನು ಇಟ್ಟಿದ್ದೆ ಅಷ್ಟೇ. ನೀವು ಈ ರೀತಿ ಬಾಕ್ಸಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಅಂದರೂ ಬೇರೆ ಬಾಕ್ಸಲ್ಲಿ ಇಟ್ಟು ಸೇಫಾದ ಜಾಗದಲ್ಲಿ 9 ದಿನಗಳ ಕಾಲ ಇಟ್ಟು 10ನೇ ದಿನ ಹರಿಯೋ ನದಿಗೋ ಅಥವಾ ಮರದ ಕೆಳಗಡೆನೋ ಇಡ್ಬೋದು. ಇಲ್ಲ ವಿಶಸ್ ಫುಲ್ ಆಗೋ ತನಕ ಅದನ್ನು ಒಂದು ದೇವ್ರ ಮನೆಯಲ್ಲೇ ಸೇಫೆಸ್ಟ್ ಜಾಗದಲ್ಲಿ ಇಡ್ಬೋದು. ಇದನ್ನು ಮಾಡಿ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನವದುರ್ಗೆಯರದು ಏನೇನು ಪೂಜೆ ಇದೆ ಪ್ರತಿದಿನವೂ ಅಷ್ಟೇ ದೇವ್ರಿಗೆ ನೀವು ಏನು ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಒಳ್ಳೆ ಮನಸ್ಸಿಂದ ದೇವ್ರದ್ದು ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ವಿಶಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಫುಲ್ಫಿಲ್ ಮಾಡ್ಕೊಳ್ಳಿ. ತಾಯಿಗೆ ಹತ್ರ ಆಗುವಂಥ ದಿನ ಆಗಿನ ಟೈಮಲ್ಲಿ ನಾವು ಅತ್ಯಂತ ತಾಳ್ಮೆಯಿಂದ ಒಂದು ಒಳ್ಳೆ ಮನೋಭಾವನೆಯಿಂದ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿ ತಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನವದುರ್ಗೆಯರದು ಏನಿದೆ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.